ನನ್ನ ಬಗ್ಗೆ ನಾನು ಹೊಗಳುಕೊಳ್ಳೋದಾಗ್ಲಿ ಮತ್ತೊಂದಾಗ್ಲಿ ಇದು ನನಗೆ ಬರೋದಿಲ್ಲ. ಯಾತಕ್ ಬರೋದಿಲ್ಲ ಅಂದ್ರೆ ನಮ್ಮಪ್ಪ ಹೇಳ್ಕೊಟ್ಟಿದ್ದ ನನಗೆ ಹಾಗೆ. ರಾಜ್ಕುಮಾರ್ ಅವ್ರು ಒಂದ್ಸಲ ನೋಡ್ಬೇಕು ಅಂದ್ಕೊಂಡಿದ್ದೆ. ಎಷ್ಟು ಕ್ಲೋಸ್ ಆಗ್ಬಿಟ್ರು. 25 ವರ್ಷ, ಆಲ್ಮೋಸ್ಟ್ 25-30 ವರ್ಷ ನಾವು ನನ್ನ ಹತ್ರ ಒಂದು 10-15 ಸಾವಿರ ಫೋಟೋಸ್ ತೆಗೆದಿರ್ಬೇಕು ನಾನು ಅವ್ರದ್ದು. ಚೆನ್ನಾಗಿ ತೆಗಿಯಪ್ಪ, ಅವ್ರು ಸ್ವಲ್ಪ ಹೆಂಗ ಕಾಣಂತೆ ಬೇಡ ಅನ್ಸುತ್ತೆ ಗಣಪರ್ವತಿ ಅಂತಿದ್ದಾರೆ. ಚೆನ್ನಾಗಿ ಕಂಡ್ರೆ ಮಾಡ್ತೀನಿ ಇಲ್ದಿರಲಿಲ್ಲ ಅಂತಾರೆ. ಆಮೇಲೆ ಫೋಟೋಸ್ ಎಲ್ಲ ತೋರಿಸಿದ್ಮೇಲೆ ಮಾಡ್ಬೋದು ಅನ್ಸುತ್ತೆ ಪಾರ್ವತಿ ಅಂದರು. ಅವ್ರಿಗೆ ಹಬ್ಬ ಇಷ್ಟು ಹೇಳಿದ್ರೆಲ್ಲ ಸಾಕು ಅಂತ ಆಯ್ತು. ಅವ್ರು ಯಾಕಂದ್ರೆ ಪ್ರತಿಯೊಬ್ಬರು ಕೇಳೋರು, ಅಮ್ಮ ಯಾವಾಗ ರಾಜ್ಕುಮಾರ್ ಸಿನಿಮಾ ಯಾವಾಗ ಅಂತ. ನಾವು ಚಿಕ್ಕವರಿದ್ದಾಗ ಬಿಳಿ ಸೀಮೆ ಎಣ್ಣೆ, ಕೆಂಪು ಸೀಮೆ ಎಣ್ಣೆ ಅಂತ 2 ಬರೋದು ಅಂತ ಅವ್ರು ಇಷ್ಟು ಹೇಳ್ತಾರೆ ಸೀಮೆ ಎಣ್ಣೆ ಬಗ್ಗೆ. ಅದನ್ನು ಅವ್ರು ಎಲ್ಲಿಂದ ತರ್ತಿದ್ರು, ಅದಕ್ಕೆ ಹೆಂಗಿತ್ತು ಎಲ್ಲ ಹೇಳ್ತಾರೆ. ಎಲ್ಲ ಅವರು ಸಖತ್ ರಸವತ್ತಾಗಿ ಹೇಳ್ತಾರೆ. ಇವ್ರ ಥರ ಅಲ್ಲ ಆಕಸ್ಮಿಕ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟು ಹಾಡಾಯ್ತು. ನಾನೇ ತೆಗೆದಿದ್ದ ಫೋಟೋಸ್ ಎಲ್ಲ, ಬಾವುಟ ಇಟ್ಕೊಂಡಿದ್ದ ಫೋಟೋಸ್ ಎಲ್ಲ ಇದೆ. ಅದಕ್ಕೆ ಕರ್ಕೊಂಡು ಹೋಗಿದ್ದು ನನ್ನ. ದೂರದರ್ಶನ ಅನೌನ್ಸರ್ ಆಗಿಬಿಟ್ಟಿದ್ದೆ. ಅನೌನ್ಸರ್ ಆಗಿದ್ದಾಗ ಸೀರಿಯಲ್ಸ್ ಮಾಡ್ತಾ ಇದ್ದೆ ಸುಮಾರು. ಅವಾಗ ನಾನೆಲ್ಲ ಡೈರೆಕ್ಷನ್ ಮಾಡ್ತಿದ್ದೆ. ಚಿಕ್ಕ ಒಂದೊಂದು ಸಿಂಗಲ್ ಎಪಿಸೋಡ್ ಅಂತ ಕೊಡೋರು ಅವಾಗ. ಅದಕ್ಕೆ ಒಂದಿಷ್ಟು ದುಡ್ಡು ಬರೋದು. ಅದನ್ನು ಸ್ವಲ್ಪ ದುಡ್ಡು ಉಳಿಸ್ಬೋದು. 40,000 ಬಂದರೆ ಒಂದು 25,000ದಲ್ಲಿ ಮಾಡ್ಬೋದು. ಅದು 15,000 ಆ ಕಾಲಕ್ಕೆ ದೊಡ್ಡ ಅಮೌಂಟ್. ತುಂಬ ದೊಡ್ಡ ಅಮೌಂಟ್. 30-40 ವರ್ಷದ ಹಿಂದೆ ನಾನು ಎಲ್ಲ ಕಷ್ಟಗಳು ನಷ್ಟಗಳು ಖುಷಿಗಳು ಎಲ್ಲ ನೋಡಿ ಬಂದುಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಮಾಡ್ತಿರುವಾಗ ಅವಾಗೇನು ಇದಾಗಲಿಲ್ಲ ದೊಡ್ಡದಾಗಿ. ಸಿನಿಮಾ ವಿಷಯ ಬರಲೇ ಇಲ್ಲ. ಸಿನಿಮಾ ಮಾಡೋ ಇಂಟ್ರೆಸ್ಟೂ ಇರಲಿಲ್ಲ. ನಾವು ಅಮ್ಮಂಗೂ ಇಷ್ಟ ಇರಲಿಲ್ಲ. ಅಲ್ಲೊಬ್ಬ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತೀನಿ ಇವನು ಆ ಥರ. ಅಂದರೆ ಬೇಡ ಅದು ಅಂತ ಹೇಳಿಬಿಟ್ಟಿತ್ತು. ಸೊ ಅದಾಗಲಿಲ್ಲ. ಸೀರಿಯಲಲ್ಲಿದ್ದೆ. ಸೀರಿಯಲ್ ಆದಮೇಲೆ ನನಗೆ ಆಮೇಲೆ ತಾಂತ್ರಿಕ ಇನಿಷಿಯೇಷನ್ ತೊಗೊಂಡೆ ನಾನು. ಆವಾಗ 2 years ನಾನು ದೂರದರ್ಶನ ಬಿಟ್ಟು ಹೋದೆ. ಆಮೇಲೆ ನನ್ನ ಹಾಬಿ ಇತ್ತು ಫೋಟೋಗ್ರಫಿ. ಸರಿ, ಇದನ್ನು ಮುಂದುವರ್ಸೋಣ ಅಂದ್ಕೊಂಡು ಅದನ್ನೇ ಪ್ರೊಫೆಷನ್ ಮಾಡಿಕೊಂಡೆ. ಇನ್ನೊಂದು ಅಂದ್ಕೊಂಡೆ ಮ್ಯಾಗ್ಝಿನ್ಗೆ ವರ್ಕ್ ಮಾಡಿದ್ರೆ ಪಾಪ್ಯುಲರ್ ಆಗ್ಬಿಡ್ತೀವಿ ಬೇಗ ಅಂತ. ಸೊ ಅವಾಗ ಸುಮಾರು ಪೇಪರ್ಗಳಿಗೆಲ್ಲ ಹೋಗಿ ಕೇಳಿದೆ, ಇಲ್ಲ ನಮ್ಮ ಹತ್ರ ಇದ್ದಾರೆ ಅನ್ನೋದೇ ಆನ್ಸರ್ ಬಂತು. ಕೊನೆಗೆ ವಿಜಯ್ ಚಿತ್ರದಲ್ಲಿ ಮಾಡಿದೆ. ಆಮೇಲೆ ರೂಪತರಾಗಿ ಮಾಡಿದೆ. ಕೊನೆಗೆ ಒಂದು ಉದಯವಾಣಿ ಗ್ರೂಪ್ಗೆ ಫೋಟೋ ಜರ್ನಲಿಸ್ಟ್ ಆಗಿ ತೊಗೊಂಡ್ರು, ಅಂದರೆ ಮಂತ್ಲಿ ಬೇಸಿಸ್ ಮೇಲೆ. ಅದಾದಮೇಲೆ ಟೈಮ್ಸ್ ಆಫ್ ಇಂಡಿಯಾಗೆ ಮಾಡಿದೆ, ಸ್ಟಾರ್ ಡಸ್ಟಿಗೆ ಮಾಡಿದೆ. ಒಂದು ಸಲ ಏನು ಖುಷಿ ಆಯಿತು ಅಂದರೆ ನನಗೆ ತುಂಬ ಕಡೆ ರಿಜೆಕ್ಟ್ ಮಾಡಿದರು. ಇಲ್ಲ ರೀ, ನಮ್ಮ ಹತ್ರ ಇದ್ದಾರೆ ಫೋಟೋಗ್ರಾಫರ್, ನಮ್ಮ ಬೇಡ ಅಂತ ಸಣ್ಣದೊಂದು ಟ್ಯಾಬ್ಲೆಟ್ ಹಿಡಿದು ಯಾವ ಪೇಪರ್ ಆಫೀಸ್ಗೆ ಹೋದರೂ ಇಲ್ಲ ಇದ್ದಾರೆ, ಏನು ಮಾಡೋದಪ್ಪ, ಇದನ್ನು ಮಾಡಬೇಕಲ್ಲ ಅಂತಿತ್ತು. ಇದೆಲ್ಲ ಒಂದಷ್ಟು ವರ್ಷ ಒಂದಷ್ಟು ಫೋಟೋ ತೆಗೆದ್ಮೇಲೆ ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲರೂ ತೊಗೊಳಕ್ಕೆ ಶುರು ಮಾಡಿದ್ರು. ಕೊನೆಗೆ ಒಂದು ದಿವಸ ನೋಡಿದೆ, ಒಂದು ಸ್ಟ್ಯಾಂಡಲ್ಲಿ 14 ಮ್ಯಾಗ್ಝಿನ್ ಇತ್ತು. ಮಯೂರ, ಉತ್ಥಾನ, ಕರ್ಮವೀರ ಎಲ್ಲ ಕವರ್ ಪೇಜ್ ನಂದು 14 ಮ್ಯಾಗ್ಝಿನ್ದು. ಅದ್ರದ್ದೊಂದು ಫೋಟೋ ತೊಗೊಂಡು ಇಟ್ಕೊಂಡ್ಬಿಟ್ಟೆ. ವಿಜಯ್ ಚಿತ್ರ, ರೂಪತಾರ, ಅವಾಗ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಮಾಡ್ತಾಯಿದ್ದೆ. ಉತ್ಥಾನ ಅಂತ ಅದರದ್ದು ಒಂದು ಗಣೇಶನ ಒಂದು ಯಾವುದೋ ಬೇಕು ಅಂದರೆ ಅದನ್ನು ಕೊಟ್ಟಿದ್ದೆ. ಹೀಗೆ ಎಲ್ಲ ಕಡೆ ನೋಡಿ, ಮಲ್ಲಿಗೆ, ರಾಗ ಸಂಗಮ, ತುಷಾರ, ಎಷ್ಟೊಂದು ನನ್ನ ಫೋಟೋಗಳು. ತುಷಾರಕ್ಕೆ ಬಂದಿಲ್ಲ, ತರಂಗಕ್ಕೆ ಕೊಟ್ಟಿದ್ದೆ. ತರಂಗದಲ್ಲಿ ವೀರಪ್ಪ ಮೊಯ್ಲಿದು ಒಂದು ಸ್ಟೋರಿ ಮಾಡಿಕೊಡಿ. ಒಂದು ಸಲ ನೋಡಿದ್ರೆ ಪರವಾಗಿಲ್ಲ, ಒಂದು ಕಡೆನೂ ಬೇಡ ಅಂತವ್ರು. ಇವಾಗ ಒಂದು 14 ಪೇಪರಲ್ಲಿ ನನ್ನ ಕವರ್ ಇದೆ ಯಾಕಂತ ಅದ್ರದ್ದು ಒಂದು ಫೋಟೋ ತಗೊಂಡು ಇಟ್ಕೊಂಡೆ ನಾನು. ಸೊ ನಾನು ಅಂದ್ಕೊಂಡಿದ್ದ ಆಸೆಗಳೆಲ್ಲ ನೆರವೇರ್ತು ನನಗೆ. ನನ್ನ ವೈಯಕ್ತಿಕವಾಗಿ ಅಂದ್ಕೊಂಡಿದ್ದು ಫೋಟೋ ಜರ್ನಲಿಸ್ಟ್ ಆಗಬೇಕು ಅಂತ ಆಯಿತು, ಇನ್ನೇನೋ ಮಾಡಬೇಕು ಅಂತ ಆಯಿತು. ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ತುಂಬ ಚಿಕ್ಕವನಿಂದ ಆಸೆ ಇತ್ತು. ಕೃಷ್ಣದೇವರಾಯ ಅಂತ ಸಿನಿಮಾ ನೋಡಿದ್ದು ಫಸ್ಟ್. ನನಗೆ ಜ್ಞಾಪಕ ಇರೋದು ಪಂತುಲೂರು ಸಿನಿಮಾ. ನಮ್ಮ ಅಪ್ಪ ಕರ್ಕೊಂಡಿದ್ರು, ಮಂಗಳೂರಲ್ಲಿದ್ದು. ನನಗೆ ಇನ್ನೂ ಜ್ಞಾಪಕ ಇದೆ. ಇದಾವಧಿ ತಿಲಕಾಷ್ಟ ಮಹಿಷ ಬಂಧನ ಸೂತ್ರ ನಾವು ಸಹ ಕೇಳಿಲ್ಲ. ಅದು ಕಡೆ ಆಟ ಅಂತಿತ್ತು. ಇಂದು ಕಡೆ ಆಟ ಅಂತ, ಕಡೆ ದಿನ ಅಂತಲೂ ಏನೋ ಇತ್ತು. ಕಡೆ ದಿನ ಅಂತ ಹೇಳ ನಮ್ಮ ತಂದೆಗೆ ರಾಜ್ಕುಮಾರ್ ಸಿನಿಮಾಗೆ ನಮ್ಮನ್ನು ಕರ್ಕೊಂಡು ಹೋಗೋರು. ಅವರು ಸೇಫ್ ಅಂತ. ಸೊ ಆವಾಗ ತೋರಿಸಿದ್ದು ನೋಡಿದ್ದು ನೆನಪು ನನಗೆ. ಬಟ್ ಆ ಡೈಲಾಗ್ಗಳೆಲ್ಲ ಭಾಳ ನನಗೆ ಇದಾಯಿತು. ಕನ್ನಡ ತಾಯಿಯ ಕುಂಕುಮದ ಮೇಲಾಡೆ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲ ಜಿಮ್ ಅಂತಿತ್ತು ನನಗೆ ಅವಾಗ. ಎಲ್ಲ ನೋಡಿ ಒಂಥರ ಮೊದಲಿಂದ ಸ್ವಲ್ಪ ಚರಿತ್ರೆ, ನಮ್ಮ ರಾಜರು ಇದೆಲ್ಲ ನಂಗೆ ಭಾಳ ಇಷ್ಟವಾದ ಸಬ್ಜೆಕ್ಟು. ಯಾಕೋ ನಮ್ಮ ಪಾಳೆಗಾರರ ವಂಶ ಅಂತ ಹೇಳ್ತಿದ್ರು ನಮ್ಮ ಅರ್ಚಕರು, ನಮ್ಮ ಆಚಾರ್ಯರು. ಸೊ ನೀವೆಲ್ಲ ಮಿಲಿಟ್ರಿಲಿ ಇರಬೇಕಿತ್ತು ಅಂತೆಲ್ಲ ಹೇಳ್ತಿದ್ರು. ಆ ಇನ್ಫ್ಲೂಯೆನ್ಸ್ ಏನಾಗೋದಿಲ್ಲ. ಒಟ್ಟಿನಲ್ಲಿ ಎಸ್ ಅಂತ ಅದೊಂಥರ ನಮ್ಮ ನಾಡು, ನಮ್ಮ ಇದು ಅನ್ನೋ ತುಂಬ ನನಗೆ ಕೆಚ್ಚಿತ್ತು. ಸೊ ಅಲ್ಲಿಂದ ನೋಡ್ಕೊಂಡು ಬಂದು ರಾಜ್ಕುಮಾರ್ ಅವ್ರನ್ನ ಒಂದ್ಸಲ ನೋಡಬೇಕು ಅಂದ್ಕೊಂಡಿದ್ದೆ. ಎಷ್ಟು ಕ್ಲೋಸ್ ಆಗಿಬಿಟ್ರು. 25 ವರ್ಷ, ಆಲ್ಮೋಸ್ಟ್ 25-30 ವರ್ಷ ನಾವು ನನ್ನ ಹತ್ರ ಒಂದು 10-15 ಸಾವಿರ ಫೋಟೋಸ್ ತೆಗೆದಿರ್ಬೇಕು ನಾನು ಅವ್ರದ್ದು. ಕಮ್ಮಿ ಅಂದರೆ ಹೌದಾ? ಎಲ್ಲ ಸುಮಾರು ನಾನು ಪರಿಚಯ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಫೋಟೋಸ್ಗಳು ನಾನು ತೆಗೆದಿದ್ದೀನಿ. ಆಮೇಲೆ ಇವನ್ ಅದು ಜೀವನ್ ಚೈತ್ರ ಮಾಡೋಕ್ಕೆ ಮುಂಚೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ಬೋಣ, ಪ್ರವೀಣ್ ನಾಯಕ್ ಕರಿ ಒಂದು ಫೋಟೋಸ್ ತೆಗೆದು ನೋಡೋಣ ಅಂತ. ಅವ್ರಿಗದು ಬೇರೆ, ನೀ ಬೇಡ ಅನ್ಸುತ್ತೆ ನೀವು ಮಾಡೋದು, ಫೋಟೋಸ್ ತೆಗಿಲಿ ನೋಡೋಣ, ಚೆನ್ನಾಗಿದ್ರೆ ಮಾಡೋಣ ಅಂದರು. ಹೋಗಿ ತೆಗೆದೆ. ಆರತುಮಾರು ಅವಾಗ ಹೇಳಿದ್ರು, ಚೆನ್ನಾಗಿ ತೆಗಿಯಪ್ಪ. ಇವಾಗ ಡಿಜಿಟಲ್ ಇಲ್ಲ, ಅವಾಗ ಏನು ಬೇಕಾದ್ರೂ ಒಂದು ಕರೆಕ್ಷನ್ ಮಾಡಿ ಒಂದು ಸ್ವಲ್ಪ ರೆಡಿ ಮಾಡೋಣ ಅಂತಿಲ್ಲ, ಹೆಂಗಿದೆಯೋ ಹಂಗೆ ಬರೋದಷ್ಟೇ. ಚೆನ್ನಾಗಿ ತೆಗಿಯಪ್ಪ, ಅವ್ರು ಸ್ವಲ್ಪ ಹೆಂಗ ಕಾಣಂತೆ ಬೇಡ ಅನ್ಸುತ್ತೆ ಗಣಪರ್ವತಿ ಅಂತಿದ್ದಾರೆ.
ಚೆನ್ನಾಗಿ ಕಂಡ್ರೆ ಮಾಡ್ತೀನಿ ಇಲ್ದಿರಲಿಲ್ಲ ಅಂತಾರೆ, ಏನೋ ಮಾಡ್ಬಿಡಪ್ಪ ಚೆನ್ನಾಗಿ ಮಾಡಪ್ಪ, ನಾವು ಮಾಡೋಷ್ಟು ಮಾಡ್ತೀನಿ, ನಮಗೇನು ಇದಿದೆ. ನಾನು ಸ್ವಲ್ಪ ಲೈಟಿಂಗಲ್ಲಿ ನಾನು ಸ್ವಲ್ಪ ಹುಷಾರಾಗಿರ್ತಿದ್ದೆ ಮೊದಲು, ಸ್ವಲ್ಪ ಹುಷಾರಾಗಿ ಏನು ಮಾಡಬೇಕು ಅಂತಂದು ಪ್ಲ್ಯಾನ್ ಮಾಡ್ತಾಯಿದ್ದೆ. ಆಮೇಲೆ ಒಂದು ಮುಖಕ್ಕೊಂದು ಲೈಟಿಂಗು, ನಮ್ಮ ನಾರ್ಮಲಿ ಸ್ಟುಡಿಯೋಲಿ ಹೇಳಿದ್ದು ಈ ಕಡೆ ಒಂದು ಲೈಟ್ ಇಟ್ಟು ಈ ಕಡೆ ಒಂದು ಲೈಟ್ ಇಟ್ಟು ತೆಗಿ ಅಂತಿತ್ತು. ನಾನು ಹಂಗೆ ಮಾಡಲಿಲ್ಲ. ಈ ಫೇಸ್ಗೆ ಏನು ಮಾಡಬೇಕು, ಈ ಶ್ಯಾಡೋ ಬೇಕಾ ಬೇಡವಾ, ಎಲ್ಲಿ ಶ್ಯಾಡೋ ಬೇಕು ಎಲ್ಲಿ ಬೇಡ, ಇದು ಸ್ವಲ್ಪ ಬೇರೆ ಯೋಚನೆ ಮಾಡ್ತಾಯಿದ್ದೆ. ಸೊ ರಾಜ್ಕುಮಾರ್ ಅವ್ರದ್ದಂತೂ ಆ್ಯಕ್ಚುಲಾಗಿ ಅವ್ರು ಏನು ವಯಸ್ಸಾದಂಗೆ ಕಾಣ್ತಾನೆ ಇರಲಿಲ್ಲ. ಅವ್ರು ಏನಂದರೆ ಅವ್ರ ಇದಂದರೆ ಏನು ಸ್ಟ್ರೆಂತ್ ಅಂದರೆ ಅವ್ರ ಮೇಕಪ್ ಆಗಿ ಡ್ರೆಸ್ ಹಾಕಿದ ತಕ್ಷಣ ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ. ಆದರೆ ನಾನು ಅದನ್ನು ತುಂಬ ಚೆನ್ನಾಗಿ ನೋಡಿ, ಸೂಟ್ ಹಾಕ್ಕೊಂಡ್ಬಂದರು ಫಸ್ಟು. ಜೀವ ಚೈತ್ರ ಸೂಟು, ಹಾಂ ಸೂಟ್ ಹಾಕ್ಕೊಂಡ್ಬಂದರು. ಬಂದ ತಕ್ಷಣ ಅವ್ರ ಲುಕ್ಕೆಲ್ಲ ಡಿಗ್ನಿಫೈಡ್ ಆಗಿ ಅದು ಕೂತ್ಕೊಳ್ಳೋದು ರೀತಿ ಆಗಲಿ ತೋರಿಸೋ ಆ ಡಿಗ್ನಿಫೈಡಾಗಿ ಬರುತ್ತೆ. ಅದೆಲ್ಲ ಆಯಿತು. ಆಮೇಲೆ ನೋಡಿದ್ರೆ ಒಂದು ಶರ್ಟ್ ಹಾಕೊಂಬಂದಾಗ ಭಾಳ ನಾರ್ಮಲಾಗಿ ಹಿಂಗಿದ್ರು. ಆಮೇಲೆ ಸ್ಪೋರ್ಟ್ಸ್ ಶೂಸೆಲ್ಲ ಹಾಕ್ಕೊಂಡು ಒಂದು ಜೀನ್ಸು ಒಂದು ಸ್ಯಾಂಡೋ ಬನ್ನಿ ಅಂತಾರೆ ಹಾಕ್ಕೊಂಡು ಬಂದು ಟಕ್ ಅಂತ ಅವ್ರ ಪೋಸ್ಗಳು ನೋಡಬೇಕು. ನಾವೇನು ಹೇಳಂಗಿಲ್ಲ, ಹಂಗೆ ಹೆಂಗೆ ನೋಡಿದ್ರೆ ಟಕ್ 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 ಹಿಂಗೆ ಹೆಂಗೆ ಮಾತಾಡ್ತಾ ಇರ್ತಾರೆ, ಹಿಂಗೇನೋ ಅಂತ ಇರ್ತಾರೆ, ಟಕ 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 ತೆಗೆಯೋದು. ಆಮೇಲೆ ಫೋಟೋಸ್ ಎಲ್ಲ ತೋರಿಸಿದ್ಮೇಲೆ ಮಾಡ್ಬೋದು ಅನಿಸುತ್ತೆ ಪಾರ್ವತಿ ಅಂದರು. ಅವ್ರಿಗೆ ಹಬ್ಬ ಇಷ್ಟು ಹೇಳಿದ್ರೆಲ್ಲ ಸಾಕು ಅಂತಾಯಿತು. ಅವ್ರು ಯಾಕಂದ್ರೆ ಪ್ರತಿಯೊಬ್ಬರು ಕೇಳೋರು, ಅಮ್ಮ ಯಾವಾಗ ರಾಜ್ಕುಮಾರ್ ಸಿನಿಮಾ ಯಾವಾಗ ಅಂತ. ಜೀವನ್ ಚೈತ್ರ ಸ್ವಲ್ಪ ಗ್ಯಾಪಲ್ಲಿ ಬಂತು, 3-4 ವರ್ಷ ಗ್ಯಾಪಲ್ಲಿ. ಅದ್ರ ಮುಂಚೆ ಅವ್ರ ತಾಯಿ ಅವರು ಹಾಸ್ಪಿಟಲೈಸ್ ಆಗಿದ್ರು, ಅವ್ರು ಕಳ್ಕೊಂಡಿದ್ದು. ಅವ್ರು ಇಂಟ್ರೆಸ್ಟ್ ಹೋಗ್ಬಿಟ್ಟಿದ್ದೀನಿ, ಏನು ಬೇಡ ಬೇಡ ಅನ್ನೋ ಥರ ಇದು. ಬಟ್ ಸಮ ಇದೆ, ಅವರು ಗಲಾಟೆ ಮಾಡಿ ಭಕ್ತರೆಲ್ಲ ಗಲಾಟೆ ಮಾಡಿ ಕೇಳಿ ಕೊನೆಗೆ ಒಪ್ಕೋಬೇಕಾಯ್ತು ಅವ್ರು. ಸೊ ಈ ಥರ ನನಗೇನೇನು ಆಸೆ ಇತ್ತು ನೋಡಿ, ಎಲ್ಲ ಸಿಕ್ತು. ನನಗೆ ಮನಸ್ಸಿನ ಬಗ್ಗೆ ತಿಳ್ಕೊಂಡು ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು. ರಾಜ್ಕುಮಾರ್ ಮೊದಲು ಪರಿಚಯ ಹೇಗೆ ನಿಮಗೆ? ಮೊದಲು ಪರಿಚಯ ಅಲ್ಲ, ಮೊದಲಿಲ್ಲ. ನಮ್ಮ ಮನೆ ಹತ್ರ ಬಂದ ಗವಿಪುರಮಲ್ಲಿ ಇತ್ತಿಲ್ಲ ಮನೆ. ನಿಮ್ಮ ಮನೆ? ನಮ್ಮ ಮನೆ ಅಂದರೆ ಬಾಡಿಗೆ ಮನೆ. ಅವಾಗ ನಮ್ಮ ತಂದೆ ಬ್ಯಾಂಕ್ ಇದೆಯಲ್ಲ, ಬ್ಯಾಂಕ್ ಕ್ವಾರ್ಟರ್ಸ್ ಥರ. ಅಲ್ಲೆಲ್ಲೋ ದೇವಸ್ಥಾನದ ಹತ್ರ ಬಂದಿರೋದು ಹೋಗಿ ಸಂದಿಗೆ ಒಂದಿಲ್ಲ ಹೋಗಿ ಫೋಟೋ ತೆಗೆಯೋದು, ಇನ್ನೆಲ್ಲ ಹೋಗಿ ತೆಗೆಯೋದು ಹಿಂಗೆ. ಆಮೇಲೆ ಫಸ್ಟ್ ಟೈಮ್ ನಾನು ಒಂದು ಕಷ್ಟಪಟ್ಟು ರೀಲೆಲ್ಲ ಹಾಕ್ಕೊಂಡು, ಅವಾಗ ರೀಲ್ಗಳು ಅಲ್ವಾ ಇದಿಲ್ಲ ಇಲ್ಲ, ಒಂದು ಸ್ನ್ಯಾಪ್ ಹೋದ್ರೂ ಹೋಯ್ತು ಹಾಕ್ಕೊಂಡು ಬೇರೆ ಬೇರೆ ಅವಾಗ ಸುಮ್ಮನೆ ದೂರದಿಂದೆಲ್ಲ ತೆಗೆದಿದ್ದೀನಿ. ಅವ್ರಿಗೆ ಪೋಸ್ ಅಂತ ಕೂಡ ಕೆರಳಿದ ಸಿನಿಮಾ ಟೈಮಲ್ಲಿ ಏನಾಯಿತು, ಚಾಮುಂಡೇಶ್ವರಿ ಸ್ಟುಡಿಯೋದ್ರ ಹೋಗಿದ್ದೆ. ಆಮೇಲೆ ಅವ್ರು ಕೇಳಿದೆ, ನಾನು ರಾಗಸಂಗಮ ಪೇಪರ್ಗೆ ಒಂದು ಸ್ವಲ್ಪ ಕೊಡ್ತಾಯಿದ್ದೆ. ಅವ್ರದ್ದು ಇನ್ನೊಂದಿತ್ತು ಉಷಾ ಪತ್ರಿಕೆ ಅಂತಿತ್ತು, ಅದರಲ್ಲೊಂದು ಸಿನಿಮಾ ಪೇಜ್ ಇತ್ತು. ಅದಕ್ಕೆ ಏನಾರು ತಗೊಡ್ತೀರಪ್ಪ ಫೋಟೋ ಅಂತ. ರಾಜ್ಕುಮಾರ್ ಫೋಟೋಗೆ ಡಿಮ್ಯಾಂಡ್ ಅವಲಿಂದನೂ, ಯಾರೂ ಇದಂತಿಲ್ಲ. ಸರಿ ಹೇಳ್ಬಿಟ್ಟು ಅವ್ರು ಪೊಲೀಸ್ ಡ್ರೆಸ್ಸಲ್ಲಿದ್ದರು, ಸರ್ ಸ್ವಲ್ಪ ಫೋಟೋ ತೆಗಿಬೇಕು ಅಂದರೆ ಕೇಳಿ ಸಿನಿಮಾ ಟೈಮಲ್ಲಿ. ಆಮೇಲೆ ಲಂಚ್ ಟೈಮಲ್ಲಿ ಬರ್ತೀನಿ ಅಂದರು, ಏನೋ ಇದರಲ್ಲಿ. ನಾನು ಚಿಕ್ಕ ಹುಡುಗ ಆದರೂ ಅವರು ರೆಸ್ಪೆಕ್ಟ್ ಕೊಡ್ತೀನಿ, ಏನು ಕ್ಯಾಮ್ರಾ ಎಲ್ಲ ತೊಗೊಂಡೋಗಿದ್ದಲ್ಲ, ಸರಿ ಈ ಥರ ಉಷಾ ಪತ್ರಿಕೆ ಅಂತ ಬಂದರು. ಬಂದ್ಬಿಟ್ಟು ಕಲ್ಲಿನ ಗೋಡೆ ಇತ್ತು ಅಲ್ಲಿ, ಅಲ್ಲೆಲ್ಲ ಅವ್ರಿಗೆ ಹಿಂಗೆ ತಿರುಗಿಸಿ ಹಂಗೆ ಮಾಡಿ ಎಲ್ಲ ತೆಗೆದೆ. ತೊಗೊಂಡು ರೋಲ್ ತೊಗೊಂಡು ಇದು ಕೊಟ್ಟೆ, ಇದು ಲ್ಯಾಬ್ಗೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟುಡಿಯೋ. ಅವರೆಲ್ಲ ಮಾಡಿ ಹಿಂಗೆ ಬಂದರು, ಸರ್ ಫುಲ್ ಬ್ಲ್ಯಾಂಕ್ ಇದೆ ಅಂತ. ಎದೆ ಧಾರಾವಾಗೋಯ್ತು ನನಗೆ. ಅವಾಗೇನೋ ನನ್ನ ಸ್ಟುಡಿಯೋ ಇರಲಿಲ್ಲ, ಸುಮ್ಮನೆ ಒಂದು ಹಾಬಿ. ಹೇಳಿದ್ದು ಸರಿಯಾಗಿ ಲೋಡೇ ಮಾಡಿಲ್ವಲ್ಲ ಸರ್ ನೀವು ಅಂದರು. ಅವ್ನು ನಿಜವಾಗಿ ಹೇಳೋದು, ನನ್ನ ರೋಲ್ ಒಳಗೆ ಇಟ್ಕೊಂಡ್ಬಿಟ್ಟು ರಾಜ್ಕುಮಾರ್ ಫೋಟೋ ಇದೆ ಅಂದ್ಬಿಟ್ಟು ನನಗೆ ಯಾವುದೋ ಡೂಪ್ಲಿಕೇಟ್ ಕೊಟ್ಟನ ಗೊತ್ತಿಲ್ಲ, ಬಟ್ ಬ್ಲ್ಯಾಂಕ್ ಅಂತ ಆಗೋಯ್ತು. ನಾನು ಚೆಕ್ ಮಾಡಿದ್ದೀನಲ್ಲ, ಅದು ನಾವಾಗ ಹಿಂಗೆ ನೋಡ್ಬೇಕು, ಹಿಂಗೆ ಆಗ ತಿರ್ಗೋದು ಈ ಕಡೆ ಆಗಿದೆ ಅಂತ ಹೇಳ್ಬಿಟ್ಟು ಹಂಗೆ ನೋಡಿದ್ದೀನಲ್ಲ ಅಂತ ನನಗೆ. ಕೊನೆಗೆ ಅದು ಸಿಗಲಿಲ್ಲ, ಹೋಯ್ತದು. ಫಸ್ಟ್ ಫೋಟೋ ಶೂಟೇ ಫ್ಲಾಪು, ಫುಲ್ ಫ್ಲಾಪ್. ಉಷಾ ಪತ್ರಿಕೆ ಬರಲೇ ಇಲ್ಲ, ಕೆರಳಿ ಸಿಂಹ. ಒಂದು ಮಾತು ಆಮೇಲೆ ನಾನು ನೆಕ್ಸ್ಟು ರಾಜ್ಕುಮಾರ್ ಮರ್ತಿರ್ತಾರೇನೋ ಅಂತ ಸ್ವಲ್ಪ ದಿವಸ ಆದಮೇಲೆ ಅಲ್ಲೆಲ್ಲೋ ಕಂಠೀರವ ಸ್ಟುಡಿಯೋಗೆ ಹೋದೆ. ಕಂಠೀರವ ಸ್ಟುಡಿಯೋ ಇತ್ತು, ಯಾವುದೋ ಅಪೂರ್ವ ಸಂಗಮ ಟೈಮ್, ಯಾವುದೋ ಒಂದು ಟೈಮ್ ಮರ್ತೋಯ್ತು ನನಗೆ. ಅಲ್ಲ ಅದಕ್ಕಿಂತ ಮುಂಚೆ ಇರಬೇಕು. ಯಾವುದೋ ಇಷ್ಟು ಹಿಂಗೆ ಬಂದ ತಕ್ಷಣ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಅಂದ್ರೆ, ಇದು ಜ್ಞಾಪಕ ಇಟ್ಕೊಂಡಿದ್ದೀರ ಅಂತ ಸುಮ್ಮನೆ ಹೇಳಿದ್ರು. ಅದು ನಾನು ಗುರುತಿದ್ರೆ ನನಗೆ ಟೆನ್ಷನ್ ಆವಾಗ. ಆಮೇಲೆ ಸ್ವಲ್ಪ ಹಿಂದಕ್ಕೆ ಹೋದೆ, ಮತ್ತೆ ಫೋಟೋ ಕೇಳೋದು ಹೆಂಗೆ ಅಂತ. ಅವ್ನು ಮರ್ತೋದ್ರೆ ಕೇಳ್ಬಿಡೋಣ ಅಂತ. ಏನ್ರಿ ಅವತ್ತು ಹಿಂಗೆ ಮಾಡ್ಬಿಟ್ರೆ ಅಂದ್ಬಿಟ್ರೆ ಏನಾಯ್ತು ಫೋಟೋ ಅಂತ ಹೇಳ್ಬಿಟ್ಟು ಏನಾದ್ರು ಕೇಳಿದ್ರೆ ಅಂತ ಇದು ನಮಗಿದು. ಅಲ್ಲ ಹೋದೆ ನಾನು ನೆಕ್ಸ್ಟ್ ಡೇ. ಅದು ನೆಕ್ಸ್ಟ್ ಡೇ ಹೋಗಿ, ಸರ್ ಹಿಂಗೆ ಆಗ್ಬಿಟ್ಟಿದೆ ಸರ್ ಫೋಟೋ ಅಂದ್ಬಿಟ್ಟಿಲ್ಲ, ಲೋಡ್ ಆಗಿಲ್ಲ ಅಂದರು. ಹೌದಾ ಸರಿ ನೋಡೋಣ ಆಮೇಲೆ ಬರ್ತೀನಿ ಅಂತ ಬರಲೇ ಇಲ್ಲ. ಹುಷಾರಾಗಿರ್ಬೇಕಪ್ಪ ನಾವು, ಹಿಂಗೆಲ್ಲ ಆಗ್ಬಿಡುತ್ತೆ ಅಂತ ತಲೆಗೆ ಹೋಗಿತ್ತು. ಆಮೇಲೆ ಇವ್ರು ಗುರುತು ಹಿಡಿಯದೇ ಇದ್ದರೆ ಸಾಕು ಅಂತಿತ್ತು. 1 ವರ್ಷ 2 ವರ್ಷ ಎಲ್ಲ ಬಿಟ್ಟು ಹೋದ್ರು ಅಷ್ಟೇ. ಎಲ್ಲರೂ ಸಿಕ್ಕಿದ್ರೆ ಚೆನ್ನಾಗಿದ್ದೀರಾ ಹೇಗಿದ್ದೀರಿ ಅಂದರೆ ಇವ್ರು ನಿಜವಾಗಿ ಕೇಳ್ತಿದಾರಾ, ಗುರುತು ಹಿಡಿದು ಇಲ್ಲೋ ಅನ್ನೋದೇ ಡೌಟ್ ನನಗೆ. ಸರಿ ಹಂಗೂ ಹಿಂಗೆ ಮಾಡಿ ಪರಿಚಯಗಳೆಲ್ಲ ಚೆನ್ನಾಗಾಯಿತು. ಆಮೇಲೆ ತುಂಬಾ ಕ್ಲೋಸ್ ಆದರು. ತುಂಬ ನನಗೆ ಆಶ್ಚರ್ಯ ಆಗೋಷ್ಟಾಯಿತು. ನನಗೇನಪ್ಪ ಇಷ್ಟು ನಾವು ಯಾವತ್ತೂ ಬೇರೆ ವಿಷಯಗಳು ಮಾತಾಡಿದ್ದೇ ಇಲ್ಲ, ಸುಮ್ಮನೆ ಜನರಲಾಗಿ ಸಿನಿಮಾ ಅದು ಇದು ಅವ್ರದ್ದು ಅವರ ಬಾಲ್ಯ ಇದ್ರ ಬಗ್ಗೆನೇ ಮಾತಾಡ್ತಿದ್ವಿ. ನನಗೆ ಆಶ್ಚರ್ಯ ಇತ್ತು. ಎಷ್ಟು ಜನ ಫೋಟೋಗ್ರಾಫರ್ಸ್ ಬಂದು ಹೋಗಿದ್ದಾರೆ ರಾಜ್ಕುಮಾರ್ ಲೈಫಲ್ಲಿ. ನಾನೊಬ್ಬ ಆರ್ಡಿನರಿ ಫೋಟೋಗ್ರಾಫರು, ಅದರಲ್ಲೂ ದೊಡ್ಡ ಸಾಹುಕಾರ ಅಲ್ಲ, ದೊಡ್ಡ ಸ್ಟ್ಯಾಂಡರ್ಡ್ ಅಲ್ಲ, ಯಾವುದೋ ಒಂದು ಲೆವೆಲ್ ಇಲ್ಲ. ಅವರಷ್ಟು ರೆಸ್ಪೆಕ್ಟಲ್ಲಿ ಮಾತಾಡೋದು ಹೆಂಗೆ ಅಂತ ನಂಗೆ ಬುಕ್ ಬರೀತಾ ನಂಗೆ ಅನಿಸ್ತು. ಎಲ್ಲೆಲ್ಲ ಅವ್ರೂರಿಗೆ ಕರ್ಕೊಂಡೋದ್ರು, ನಮ್ಮೂರಿಗೆ ಬಂದರು, ಬಂಟ್ವಾಳಕ್ಕೆ, ನಮ್ಮ ದೇವಸ್ಥಾನಕ್ಕೆ.
ಅವ್ರೂರಿಗೆ ಕರ್ಕೊಂಡೋಗಿ ಗಾದ್ನೂರಿಗೆ, ಅಲ್ಲೆಲ್ಲ ಕೂತ್ಕೊಂಡು ಗಂಟೆಗಟ್ಟಲೆ ಹರಟಿದ್ವಿ. ಎಲ್ಲ ಮಾಡಿ ಅವ್ರ ಮನೆ ಇದು ನಮ್ಮ ಅಪ್ಪಾಜಿ ಮಲಕೋತಿದ್ದ ಜಾಗ ಅಂತೆಲ್ಲ ಹೇಳ್ಬಿಟ್ಟು ಕೂತ್ಕೊಂಡು ಎಷ್ಟು ಮಾತಾಡಿದ್ದೀವಿ. ನಾನು ಬುಕ್ ಬರೋದ್ಮೇಲೆ ನಾನು ಮುನ್ನುಡಿಗೆ ಪಾರ್ವತಮ್ಮ ಅವ್ರು ಕೇಳಿದ್ದೀನಿ, ನೀವು ಬರ್ಕೊಡಿ ಅಮ್ಮ ಮುನ್ನುಡಿ, ಬರ್ಕೊ ನೀನು ನಾನು ಹೇಳ್ತೀನಿ ಅಂದರು. ಅದೆಲ್ಲ ಹೇಳೋ ಮಧ್ಯೆ ಹೇಳಿದೆ. ಅಮ್ಮ ನನಗೆ ಒಂದು ಅನಿಸಿದ್ದೇನೆಂದರೆ, ನಾನು ಎಷ್ಟು ಜನ ಫೋಟೋಗ್ರಾಫರ್ ಬಂದರೆ ನನ್ನ ಅಷ್ಟು ಇಷ್ಟಪಡೋಕೆ ಅವ್ರು ಏನು ಕಾರಣ ಅಂತಲೇ ಗೊತ್ತಾಗಲಿಲ್ಲಮ್ಮ ನಿಜವಾಗಿ ಅಂದೆ. ನಾನು ಏನು ದೊಡ್ಡ ಮನುಷ್ಯ ಅಲ್ಲ, ನಾನು ಯಾವ ರೀತಿಲೂ ಇದು ಮಾಡಿದವನಲ್ಲ, ಅವ್ರು ಎಲ್ಲೋ ಇದ್ದಾರೆ, ಅದು ಹೆಂಗೆ ಇಷ್ಟಪಟ್ಟರು ನನಗೆ ಗೊತ್ತಿಲ್ಲ ಅಂತ ನನಗೆ ಅರ್ಥ ಆಗಿದೆ ಅಂದರು. ಏನು ಅಂತಂದೆ, ಮೊದಲನೇ ಸಲ ನೀವು ಬಂದಾಗ ಅವರ ಚಿತ್ರ ಸೆರೆ ಹಿಡಿಲಿಲ್ಲ, ಅವ್ರ ಹೃದಯನೇ ಸೆರೆ ಹಿಡಿದ್ಬಿಟ್ರಿ ಅಂದರು. ನೋಡಿ ಅವ್ರ ಮಾತು ಹೆಂಗಿದೆ. ಅಯ್ಯಪ್ಪ ಅಂದೆ, ನಮಸ್ಕಾರ ಬಂದೆ. ಅದನ್ನು ಬರೀಲ್ಲ, ಆಮೇಲೆ ಅದನ್ನೇ ಬರೀ ಅಂದು, ಅದನ್ನೇ ಬರೆದಿ ಮುನ್ನುಡಿಲಿ ಅವ್ರ ಇದರಲ್ಲಿ. ಸೊ ಹೌದಾ ಅಂಥದ್ದು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಅವ್ರಿಗೆ ಇಷ್ಟ ಆಗೋದು ಮಾತ್ರ ಮಾತಾಡೋದು, ಅದು ಇದು ಎಲ್ಲ ತುಂಬ ವಿಷಯ ಚರ್ಚೆ ಮಾಡ್ತಿದ್ವಿ, ಖುಷಿಯಾಗಿ. ಏನೂ ಅಂತಿಲ್ಲ, ಪ್ರಪಂಚದ ವಿಷಯ ಎಲ್ಲ ಅವ್ರಿಗೆ ಗೊತ್ತು. ಯಾವ್ದಾರ ಒಂದು ರೆಫರೆನ್ಸ್ ಕೊಟ್ಟರೆ ಅವ್ರು ಯಾವುದಕ್ಕೆ ಇನ್ನೊಂದು ಕತೆ ಹೇಳ್ತಾರೆ ಬೇಕಾರೆ. ಹೌದಾ? ಅಯ್ಯೋ ಅವ್ರ ನಾಲೆಜ್ ಹೆಂಗಿತ್ತು ಗೊತ್ತಾ, ಓದಿದ್ದು 3ನೇ ಕ್ಲಾಸೇ, ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅಲ್ಲ. ಜನಗಳು ಎಷ್ಟು ಜನ ಸಿಕ್ಕಿದ್ದಾರೆ, ಎಷ್ಟು ಜನರ ಹತ್ರ ಮಾತಾಡಿದ್ದಾರೆ ಪ್ರತಿಯೊಂದು ವಿಷಯ. ಆಮೇಲೆ ರಾಜ್ಕುಮಾರ್ ಎಲ್ಲ ಏನು ಗೊತ್ತಾ, ಈಗ ಅವ್ರು ಕೇಳ್ತಾರೆ, ನಮ್ಮಲ್ಲಿ ತುಂಬ ಜನ ಕೇಳಿಸ್ಕೊಳ್ಳೋ ಇದಿಲ್ಲ. ಇಬ್ಬರು ಫ್ರೆಂಡ್ಸ್ ಸಿಕ್ಕರೆ ಒಂದು ಹೇಳೋಕೆ ಹೋಗ್ತಾ ಇರ್ತೀವಿ. ಅವರು ಏನು ಸಣ್ಣ ಹುಡುಗ ಹೇಳಿದ್ರು, ಹಾಂ ಏನಪ್ಪ, ಹಾಂ ಹೌದಾ, ಹಾಂ ಏನಾಯಿತು ಅಂತ ಕೇಳ್ತಾರೆ. ಅಲ್ಲೆಲ್ಲ ಚಿಕ್ಕ ಹಳ್ಳಿಯಿಂದ ಬಂದಿದ್ದರು. ಅಯ್ಯೋ ಸರ್ ನಮ್ಮ ಊರಲ್ಲಿ ಸೀಮೆಣ್ಣದು ಒಂದು ತೊಂದರೆ, ನಮಗಿದು ಬೋರು ಅವ್ರು ಮಾತಾಡ್ತಿರೋದು. ಅಯ್ಯೋ ಸರ್ ಈಗ ನಡ್ಕೊಂಡು ಹೋಗ್ಬೇಕು ಸರ್, 1 ಗಂಟೆ ಹೋಗಿ ಒತ್ತರನೇದು ಹೋಗ್ತೀವಿ, ಹಂಗೆ ಹೆಂಗಿಂದ ಸೀಮೆಎಣ್ಣೆ ತರಬೇಕಾದ್ರೆ ಸಾಕಾಗ್ಬಿಡುತ್ತೆ ಸರ್, ಸೀಮೆಎಣ್ಣೆದೇ ಪ್ರಾಬ್ಲಮ್ ಊರಲ್ಲಿ ಅಂತ. ನಾವು ಚಿಕ್ಕವರಿದ್ದಾಗ ಬಿಳಿ ಸೀಮೆಎಣ್ಣೆ, ಕೆಂಪು ಸೀಮೆಎಣ್ಣೆ ಅಂತ 2 ಬರೋದು ಅಂತ ಅವ್ರು ಇಷ್ಟು ಹೇಳ್ತಾರೆ ಸೀಮೆಎಣ್ಣೆ ಬಗ್ಗೆ. ಅದನ್ನು ಅವ್ರು ಎಲ್ಲಿಂದ ತರ್ತಿದ್ರು, ಅದಕ್ಕೆ ಹೆಂಗಿತ್ತು, ಅವ್ರು ಹೆಂಗೆ ಹೋಗೋರು ಎಲ್ಲ ಹೇಳ್ತಾರೆ. ಎಲ್ಲ ಅವರು ಸಖತ್ ರಸವತ್ತಾಗಿ ಹೇಳ್ತಾರೆ, ಇವ್ರ ಥರ ಅಲ್ಲ, ಡ್ರೈ ಆಗಿ ರಸವತ್ತಾಗಿ ಹೇಳ್ತಾರೆ. ಅಲ್ಲಿ ದಾರಿಲಿ ಒಂದು ಬಜ್ಜಿ ಅಂಗಡಿ ಅಂತ ಒಂದು ಬರುತ್ತೆ. ಅವರು ನಮಗೆ ಅಲ್ಲಿ ಹೋಗಿ ತಿನ್ನೋ ಆಸೆ, ದುಡ್ಡಿಲ್ಲ, ಇದು ನೋಡ್ಕೊಂಡು ನಿಂತ್ಕೊಳ್ಳೋದು. ಹಿಂಗೆ ಏನೋ ಒಂದು ಹೇಳೋದು ನೋಡಿದ್ರೆ ಖುಷಿ ಆಗದೆ ಇರುತ್ತೆ. ಈ ಥರ ಅವ್ರದ್ದು ಒಂದಲ್ಲ ಒಂದು ವಿಷಯ. ಅಮೇರಿಕಾ ವಿಷಯ ಅದೇ, ಈ ಊರಿದ್ದಾಗ ರೊನಾಲ್ಡ್ ರೀಗನ್ ಇದ್ದಾಗ ನಾವು ಅಮೇರಿಕಾಗೆ ಹೋದಾಗ, ಅದು ಅವ್ರದ್ದೇನೋ ಒಂದಿದೆ, ಅಲ್ಲಿ ಒಂದು ಅವ್ರಿಗೆ ಊಟ ಎಲ್ಲ ಕೊಡ್ತಿದ್ದು ಅವರ ಸೆಕ್ರೆಟ್ರಿ ಎಲ್ಲ. ಯಪ್ಪ ಹಂಗ ಅಂತ ನಾವೇನೋ ವೈಟ್ ಹೌಸ್ ಅಂತ ಇವರು ಹೌದಾ ಏನದು ಅನ್ನೋ ಥರ ಅಂದ್ಕೊಂಡಿದ್ರೆ ತಪ್ಪದು. ಅದ್ರ ಬಗ್ಗೆ ಅವ್ರು ಅಲ್ಲೇ ಹೋಗಿ ಊಟ ಮಾಡಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಅನುಭವಗಳಿದೆ. ನೀವು ಯಾವುದರ ಕೇಳಿ ಅವ್ರ ಹತ್ರ ಅವ್ರಿಗೆ ಗೊತ್ತಿರೋದು. ಇದು ಬರೀ ಸಿನಿಮಾ ಅಲ್ಲ, ಜನರಲ್ ನಾಲೆಜ್ ಸಖತ್ತಾಗಿತ್ತು ರಾಜ್ಕುಮಾರ್ ಅವ್ರಿಗೆ. ಆಮೇಲೆ ಯಾವುದರ ಕೇಳಿ ನೀವು, ಯಾವುದೇ ಸರ್ವಜ್ಞ ಅಂತೇಳಿ, ಸರ್ವಜ್ಞನ ಬಗ್ಗೆ ಅವ್ರು ತುಂಬ ಮಾತಾಡ್ತಾರೆ. ಇನ್ಯಾವುದೋ ವಿಷಯ ಹೇಳಿ ಸಖತ್ತಾಗಿ ಹೇಳ್ತಾರೆ. ನಾವು ಅಂದ್ಕೊಳ್ಳೋದಷ್ಟೇ, ತುಂಬಾ ಶಾರ್ಪಾಗಿ ಅಬ್ಸರ್ವ್ ಮಾಡಿರ್ತಾರೆ ಎಲ್ಲರನ್ನೂ. ಅದಕ್ಕೇನು ಗೊತ್ತಾ, ನಾವು ಫಸ್ಟ್ ಕೇಳೋದನ್ನು ಕಲಿಬೇಕು, ಆಮೇಲೆ ಕಲ್ತಿದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವಾಗ ನಿಧಾನಕ್ಕೆ ನಾವು ಮಾತಾಡೋದ್ರಲ್ಲಿ ಇರ್ತೀವಿ ಜಾಸ್ತಿ ಯಾವಾಗಲೂ. ತುಂಬ ಯಾರೋ ಫ್ರೆಂಡ್ಸ್ ಸಿಗೋದಾಗ ನಾನು ಏನು ಗೊತ್ತಾ, ನಾನು ಹೆಂಗೆ ಮಾಡಿದೆ, ನಮ್ಮ ಸ್ಕೋಪು ನಮ್ಮಿದು ಅವ್ರನ್ನ ಕೇಳೋಕ್ಕೆ ಇರಲ್ಲ. ಅವ್ನು ಕೆಲವು ಸಲ ಪಾಪ ಅವ್ರಿಗೆ ಬೈರಿಗಳಾಗ್ಬಿಡ್ತಾರೆ, ಕೊನೆಗೆ ಮಾತೇ ಕೇಳಲ್ಲ, ಬರೀ ಅವನೇ ಮಾತಾಡ್ತಿರ್ತಾರೆ ಅಂತ ಓಡೋಗೋರು ಇದ್ದಾರೆ. ಇವ್ರು ಕೇಳ್ತಾರೆ. ಇನ್ನೊಂದು ಬ್ಯೂಟಿಫುಲ್ ಇದು ಹೇಳ್ತೀನಿ ನೋಡಿ, ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ ಅನ್ನೋದಕ್ಕೆ. ಇದು ಆಕಸ್ಮಿಕ ಹುಟ್ಟಿದರೆ ಕನ್ನಡ ನಾಡು ಹುಟ್ಟು ಹಾಡಾಯಿತು. ಬೆಳಿಗ್ಗೆಯಿಂದ ಅಲ್ಲಿ ಬಿಸಿಲು, ರಾಣಿ ಚೆನ್ನಮ್ಮ ಸರ್ಕಲ್ಲು ಹುಬ್ಳಿಲಿ ಬಿಸಿಲು, ಎಲ್ಲ ಬೆವ್ತೋಗ್ತಾ ಇದ್ದೀವಿ. ರಾಜ್ಕುಮಾರ್ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಮೊಮ್ಮಕ್ಕಳು ಬೇರೆ. ಅವ್ರು ಯಾರೋ ಒಂಚೂರು ತಪ್ಪಿದ್ರೆ ವಿನಯ್ ಎಲ್ಲ ಇದ್ದರು ಅವಾಗ. ಕಿತ್ತೂರು ಚೆನ್ನಮ್ಮ ಸರ್ಕಲ್ ಇದೆಯಲ್ಲ ಅಲ್ಲಿ, ಹುಬ್ಳಿ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ರಾಜ್ಕುಮಾರ್ ಅವರು ಪಾಪ ಮಾಡ್ತಾಯಿದ್ದಾರೆ. ಆಮೇಲೆ ಅವರು ಯಾವುದಕ್ಕೂ ಕೇರ್ ಮಾಡಲ್ಲ. ಅಂದರೆ ಅಲ್ಲೆಲ್ಲ ನಂಗೆ ಛತ್ರಿ ಹಿಡಿಬೇಕು, ನನಗೆ ಇದು ಬೇಕು ಅಂತೇನಿಲ್ಲ, ಕೂತ್ಕೊಳ್ಳೋಕೆ ನಂಗೆ ಜಾಗ ಇಲ್ಲ, ಅರೇ ಬಾಬಾ ಅಂತ ಮೊಮ್ಮಕ್ಕಳನ್ನೆಲ್ಲ ಕೂರಿಸೋರು. ಅವರೆಲ್ಲ ಆ್ಯಕ್ಟಿಂಗ್ ಇತ್ತು. ಅವ್ರು ನಿಂತ್ಕೊಂಡೇ ನೋಡಿದ್ದಾರೆ ಎಷ್ಟು ಆರಾಮಾಗಿ. ಅಂಥದ್ರಲ್ಲಿ ಇರೋದು ಎಲ್ಲ ಮಾಡಿ ರೀಟೇಕ್ಗಳಾಗುತ್ತೆ ಹಾಡುಗಳಲ್ಲಿ. ಯಾರೋ ಒಬ್ರು ಹಿಂದ್ಗಡೆ ಒಬ್ರು ಸರಿ ಮಾಡಿಲ್ಲ ಅಂತ ತಕ್ಷಣ ಅವ್ರು ಇನ್ನೊಂದು ಇವರು ಮಾಡಬೇಕು. ಅವ್ರು ಕರೆಕ್ಟಾಗಿ ಮಾಡ್ತಾರೆ ರಾಜ್ಕುಮಾರ್ ಅವರು. ಬಟ್ ಯಾರು ತಪ್ಪು ಮಾಡೋರು ಇನ್ನೊಂದು ಟೇಕ್ ಆಗುತ್ತೆ ಅಲ್ಲಿ. ಸೊ ಈ ಥರ ಆಗಿ ಸುಸ್ತಾಗಿ ವಾಪಸ್ ರೂಮಿಗೆ ಬಂದ್ವಿ. 6:30ವರೆಗೂ ಏನೋ ಶೂಟಿಂಗ್ ಆಯಿತು. ಸೊ ನೀವು ಶೂಟಿಂಗಲ್ಲಿ ಇದ್ದೀರಿ? ಇದೆ, ನಾನೇ ತೆಗೆದಿದ್ದ ಫೋಟೋಸ್ ಎಲ್ಲ, ಬಾವುಟ ಇಟ್ಕೊಂಡಿದ್ದು ಫೋಟೋಸ್ ಎಲ್ಲ ಇದೆ. ಅದಕ್ಕೆ ಕರ್ಕೊಂಡು ಹೋಗಿದ್ದು ನನ್ನ ಸ್ವಲ್ಪ ಫೋಟೋಸ್. ಹೌದು, ಬಾವುಟದ ಅಲ್ಲೆಲ್ಲ ಸುಮಾರು ತೆಗಿದೆ, ಪಬ್ಲಿಸಿಟಿಗೆಲ್ಲ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ. ಆಮೇಲೆ ಇನ್ನೂ ಅಲ್ಲಿ ಸಿನಿಮಾ ಫೋಟೋಗ್ರಾಫರು ಇದ್ದ, ಬಟ್ ನನಗೆ ಸ್ಪೆಷಲಾಗಿ ತೆಗಿಯಪ್ಪ ಅಂತ ಹೇಳಿದರು. ಅದೆಲ್ಲ ತೆಗೆದ್ರು. ಸಾಯಂಕಾಲ ರೂಮ್ಗೆ ಹೋದಾಗ ಯಾವುದೋ ಹೋಟ್ಲ್ ಹೆಸರು ಮರ್ತೋಯ್ತು. ಅಲ್ಲಿ ಹೋಗ್ಬೇಕಾದ್ರೆ ರಾಜ್ಕುಮಾರ್ ಟಯರ್ಡ್ ಆಗಿದ್ದಾರೆ, ಎಲ್ಲ ಬಿಸಿಲು ಝಳ ಹಂಗಿತ್ತು. ಹೋಗೋದನ್ನ ದಡಾರಂತ ಹುಡುಗ ವೆಯ್ಟ್ ಮಾಡ್ತಾ ಇದ್ದ. ಅಲ್ಲಿ ಯಾರೋ ಹೇಳಿದರು ರಾಜ್ಕುಮಾರ್ ಇಲ್ಲಿ ಬರ್ತಾರೆ ರಾತ್ರಿ ಅಂತ. ಅವನಲ್ಲಿ ವೆಯ್ಟ್ ಮಾಡ್ತಾಯಿದ್ದಾನೆ ಒಳಗಡೆ, ಎಲ್ಲೋ ಕಂಬದ ಹತ್ರ.
ರಾಜ್ಕುಮಾರ್ ನೋಡಿ ಓಡ್ ಬಂದಿದ್ದೆ, ರಬ್ಬಂತ ಕಾಲು ನಮಸ್ಕಾರ ಮಾಡ್ಬಿಟ್ಟ. ಆಮೇಲೆ ಅಪ್ಪಾಜಿ ಅಂತ ಕೈ ಹಿಡ್ಕೊಂಬಿಟ್ಟ. ಆಮೇಲೆ ಹಿಡ್ಕೊಂಡ, ಆಯ್ತು ಅವರು ಓಕೆ ಅಂತಾನೆ ಬಿಡ್ತಾನ. ಅವ್ರು ಹಂಗೆ ನೋಡ್ತಾ ಅವ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವ್ರು ನೋಡ್ದ. ಆಮೇಲೆ ಕಂಡೆ ಹರಿಯ ಕಂಡೆ ಅಂತ ಶುರು ಮಾಡ್ದೆ ಹಾಡು. ಅವ್ರು ಯಾರೋ ಎಲ್ಲ ಇವು ನಾವು ಹೋಗಿ ರೆಸ್ಟ್ ತಗೊಳಕ್ಕೆ ಬಂದಾಗ ಇವನು ಈ ಹಾಡು ಹೇಳ್ತೇನೆ, ನಾವೆಲ್ಲ ಜೊತೆಲಿ ಇದ್ದೀವಿ, ನಮಗೂ ಸಾಕಾಗ್ಬಿಟ್ಟಿದೆ, ಹೋಗೋಣ ಅಂತ ಅವ್ರಿಗೆ ಇನ್ನೊಬ್ರು ಯಾರು ಇದಿಲ್ಲ. ಆಯ್ತು ಬಾಪ ನೀನು ಹೇಳಪ್ಪ ಅಂದರು. ಹಿರಿ ಅಂದರು ಅವ್ರಿಗೆ. ಹಿಂಗಂದ್ರು ಸುಮ್ಮನೆ ಅಂತ ಹೇಳಪ್ಪ ಅಂತ. ಅವನು ಹೇಳ್ದ ಓಕೆ ಕಂಡೆ ಹರಿಯ ಕಂಡೆ ಕಂಡೆ ಹರಿಯ ಕಂಡೆ ದೇವ ಧನುಜಾರಿ ವಂದ್ಯ ಧರಣೀಶನ ಅಂತ ಒಂದು ಪಲ್ಲವಿ ಹಾಡಿ ಇನ್ನು ಬಿಟ್ಟು ಹೋಗ್ತಾನೇನೋ ಅಂದ್ಕೊಂಡು ನಾವು ಅದು ಒಂದು ಹೇಳ್ಬಿಟ್ಟು ಹೋಗ್ತಾನೆ ಅಂದ್ಕೊಂಡ್ರೆ ಇದ್ದಾರೆ. ಅಸಮಾನ ಕಲೆಗಾರ ಅದೊಂದು ಚರಣ ಕೊಟ್ಟೋಗ್ಬಿಟ್ಟ. ಚರಣ ಫುಲ್ ಆಗಿದೆ, ಇವ್ರನ್ನ ಕೈ ಇಟ್ಕೊಂಡು ಕೂತಿದ್ದಾರೆ. ಯಾರೇನು ಇರಲಿ ಬಿಡಿ ಅಂತ. ಆಮೇಲೆ 2ನೇ ಚರಣನೂ ಆಡ್ತೇನೆ. ಎಲ್ಲ ಆದಮೇಲೆ ಅವನು ಅಂತಂದ. ಸಂತೋಷನೇನಪ್ಪ ತಗೋದ್ರು. ಈ ಪೇಷನ್ಸು ಆ ಟೈಮಲ್ಲಿ ಸುಸ್ತಾಗಿ ಬರುವಾಗ ಇಡೀ ಹಾಡನ್ನು ಕೇಳ್ಕೊಂಡು ಕೂತ್ಕೊಳ್ಳೋದು ನಮಗೇ ಇರಲಿಲ್ಲ. ಅವರು ಅಷ್ಟು ಆ್ಯಕ್ಟ್ ಮಾಡಿ ಅಲ್ಲಿ ಏನು ಮಾಡಿ ಆರಾಮಾಗಿ ಕೊಟ್ಕೊಂಡು ಪೇಷಂಟ್ಲಿ ಇದ್ದಾರೆ. ಅವರ ಆ ಪೇಷನ್ಸು, ಅವರ ಸಿಂಪ್ಲಿಸಿಟಿ ಎಲ್ಲ ಇದೆಯಲ್ಲ, ಅದು ಒಂಥರ ಸಾಧ್ಯನೇ ಇಲ್ಲ ಎಲ್ಲೂ ನೋಡೋಕ್ಕೆ. ಅಷ್ಟರ ಮಟ್ಟಿಗೆ ನೋಡಿಬಿಟ್ಟೆ ನಾನು. ಹೇಳೋದು ಸುಲಭ, ಮಾತಾಡೋದಿಲ್ಲ. ಬಟ್ ರಿಯಾಲಿಟಿಲಿ ಹಂಗೆ ಇರೋದಿದೆಯಲ್ಲ, ಭಾಳ ಕಷ್ಟ ಆಗುತ್ತೆ. ತುಂಬ ಅನುಭವಗಳಿದೆ. ನಾನು ಹೇಳಿದ್ದೀನಿ, ಇಲ್ಲ ಒಂದು ಸಲ ನೋಡೋ ಸಾಕು ಅನ್ನೋ ಅಷ್ಟು ಕ್ಲೋಸ್ ಆಗಿಬಿಟ್ಟು ಬೇಕಾದಷ್ಟು ಮುಂದುವರೆದೆ ನಾನು ಅವ್ರ ಜೊತೆಯಲ್ಲಿ. 25 ವರ್ಷ ರಾಜ್ಕುಮಾರ್ ಅವ್ರ ಜೊತೆ ಇದ್ರಿ. ಹಾಂ, ಯಾವುದಂದ್ರೂ ಒಂದು ಅಷ್ಟು ವರ್ಷದ ಒಡನಾಟ ಅಂತ ಹೇಳ್ಬೋದು. ಏನು ವಿಶೇಷ? ನೀವು ಇಷ್ಟು ಜನರನ್ನು ಗಮನಿಸಿದಿರಿ, ಏನದು? ವಾಟ್ ಇಸ್ ದಟ್ ಯುನಿಕ್ನೆಸ್ ಆಫ್ ಡಾಕ್ಟರ್ ರಾಜ್ಕುಮಾರ್? ಎಲ್ಲಾದರೂ ನೋಡಿ, ಈಗ ಅವರಷ್ಟು ಶಿಸ್ತು ಯಾರು ಮಾಡಿದ್ದಾರೆ ನಾನು ಇಂಡಸ್ಟ್ರಿಲಿ ನೋಡ್ತೀನಿ. ಅವರು 50 ವರ್ಷ ಮೇಲೆ ಅವರು ಸಿನಿಮಾ ಇಂಡಸ್ಟ್ರಿ ಇದ್ದರು. ಮೋರ್ ದೆನ್ 50 ಇಯರ್ಸ್. ಒಂದೇ ಒಂದು ದಿನ ಕೂಡ ಅವರು ಶೂಟಿಂಗ್ ಲೇಟಾಗಿ ಬಂದಿಲ್ಲ. ಅವರು ಟೈಮ್ ಮಿಸ್ ಮಾಡಿಲ್ಲ. ಈಗ 9 ಗಂಟೆ ಶೂಟಿಂಗ್ ಅಂದರೆ 8:30 ಅವ್ರು ವಿತ್ ಮೇಕಪ್ ಅಲ್ಲಿ ಕೂತಿರ್ತಾರೆ ಬಂದು. ಅದು ದೊಡ್ಡ ಸಾಧನೆ ಅಂದರೆ ಅದೇನು ಸಾಧನೆ, ನನಗೆ ದುಡ್ಡು ಕೊಡ್ತಾರಪ್ಪ ಹೋಗಿ ಕೂತಿದ್ದೀನಿ ಅಷ್ಟೇ ಅಂತಾರೆ. ಅದನ್ನು ಕೂಡ ಇದು ಮಾಡೋದು. ಯಾವತ್ತು ನಾವು ಒಂದು ಸಣ್ಣ ಕೆಲಸ ಮಾಡಿದ್ರೆ ನಾವು ಸ್ಕೋಪ್ ತೊಗೋತೀವಿ. ಅಲ್ಲ, ನಾನು ಮಾಡಿದರೆ ಹೆಂಗಿದೆ ನೋಡಿ, ಚೆನ್ನಾಗಿದ್ದಲ್ವ, ಒಂದು ಪೇಂಟ್ ಮಾಡಿದ್ರೆ ಪೇಂಟಿಂಗ್ ತೋರಿಸ್ತೀವಿ, ಇನ್ನೇನೋ ಮಾಡ್ತೀವಿ. ಫೋಟೋ ನೋಡಿದ್ರೆ ಹೆಂಗೆ ತೆಗೆದಿದ್ದೀನಿ ಏನೋ ನಮ್ಗೊಂದು ತೋರಿಸ್ತಾ ಇದ್ದೆ. ಅವ್ರು ಯಾವುದು ನಂದು ಅಂತ ಹೇಳ್ಕೊಳ್ಳೇ ಇಲ್ಲ. ಅವ್ರು ಏನು ಮಾತಾಡೋದು ಸರಿ. ಯಾವ್ದಾದ್ರು ಬಂದಾಗ ಎಂತೆಂಥ ಪಾತ್ರಗಳು ಮಾಡಿದ್ರಿ ಸರ್ ನೀವು, ಎಷ್ಟು ವೆರೈಟಿ ಮಾಡಿದ್ರಿ ಅಂದರೆ, ಮಾಡಿದೆ ಅನ್ನೋದಕ್ಕಿಂತ ಮಾಡಿಸಿದ್ರು ಅಂದರೆ ಒಳ್ಳೆಯದು ಅಂತಾರೆ. ನಾವು ಮಾಡೋದು ಹೆಂಗೆ ರೀ, ಏನು ರೀ, ಎಲ್ಲ ಎಂತೆಂಥ ದೊಡ್ಡ ಬುದ್ಧಿವಂತರಿದ್ದರು, ವಿದ್ಯಾವಂತರಿದ್ದರು. ನಾವೆಲ್ಲ ಏನು ಓದೋರೆಲ್ಲ ಬಡ್ದವಲ್ಲ, ನಿರ್ದೇಶಕರು, ಆ ಸಾಹಿತಿಗಳು ಎಲ್ಲರೂ ಮಾಡ್ತಾ ನನ್ನ ಕೇಳಲೇ ಇಲ್ಲ. ಕೊಡ್ರಿ ಅವನಿಗೆ ಅಂತ ಕೊಟ್ಕೊಂಡು ಮಾಡ್ಕೊಂಡ್ಬಂದರು. ಮಾಡಿಸಿದ್ರು ಅಷ್ಟೇ. ನಾನು ಮಾಡಿದೆ ಅಂದರೆ ತಪ್ಪಾಗುತ್ತೆ ಅಂತಾರೆ. ಈ ಥರ ಎಲ್ಲ ಪೊಲೈಟ್ನೆಸ್ ನಿಜಾಗ ಅನಿಸೋದು ಅವ್ರಿಗದು. ಆ ಥರ ನಾನು ನೋಡಲೇ ಇಲ್ಲ ಯಾರನ್ನು. ಆ ಥರದೊಂದು ಪೊಲೈಟ್ನೆಸ್ಸು. ಆಮೇಲೆ ಯಾವುದೇ ವಿಷಯ ಬರಲಿ, ಅವ್ರಿಗೆ ಈ ತಿಂಡಿ ವಿಷಯ ಬಂತು ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಇದು ಬೇಡ ರೀ ಅನ್ನೋದೇ ಇಲ್ಲ. ಅವರು ಎಲ್ಲವನ್ನೂ ರುಚಿಯಾಗೇ ತಿಂತಾರೆ. ನನಗೆ ಇದು ಇಷ್ಟ ಆಗಲ್ಲ ರೀ ಏನೇನೂ ಇಲ್ಲ. ಇವನ್ ಒಂದು ಸಲ ಅವರು ರಾಮಸ್ವಾಮಿ ಅಂತ ಅವ್ರ ಫ್ರೆಂಡು, ಅದು ಟಿಪ್ಟು ರಾಮಸ್ವಾಮಿಯವರು, ಅಲ್ಲಿ ಶೂಟಿಂಗ್ ಹೋದಾಗ ಊಟ ಮೇಲೆ ಬಾಳೆಹಣ್ಣು ಬಂತು. ಅಂದರೆ ಅಲ್ಲಿ ಬಿಸಿಲು ಸ್ವಲ್ಪ ಕಪ್ಪಗಾಗಿತ್ತು. ಅವ್ರು ಅಲ್ಲಿ ಬಂದಿದ್ದ ನನ್ನ ಪಾಲಿಂದು ಅಂತ ತಿನ್ನೋದು ರಾಜ್ಕುಮಾರ್. ಅವ್ರು ಆರ್ಡ್ರ್ ಮಾಡೋದು ಎಲ್ಲಿಂದ ಬೇಕಾದ್ರೆ ತರಿಸ್ಕೊಡ್ತಾರೆ. ಅವ್ರು ಏನಿದೆಯೋ ಅದನ್ನು ಹೆಚ್ಚುಕಟ್ಟಾಗಿ ತಿಂತಾರೆ. ಅವರು ಅಲ್ಲಿ ಬಾಳೆಹಣ್ಣು ನೋಡೋದು ಕಪ್ಪಗಿತ್ತು. ಆವಾಗ ರಾಮಸ್ವಾಮಿ ಸ್ವಲ್ಪ ತಿನ್ನ ಕಪ್ಪಗಿದೆ ಅಂತ ನೋಡಿದ್ರು. ಒಳಗಡೆ ಚೆನ್ನಾಗಿರುತ್ತೆ ಬಿಸಿ ನೋಡಿ ಅಂತ, ತೆಗರೆ ಚೆನ್ನಾಗೇ ಇತ್ತು. ಅವ್ರು ತಿಂತಾರೆ. ಅದರಿಂದ ರಾಮಸ್ವಾಮಿ ಹೇಳ್ತಾಯಿದ್ರು, ನನಗೆ ಶಾಕ್ ಆಗೋಯ್ತು ಅಂತ. ಅಲ್ಲಿ ಖಾಲಿ ದೋಸೆ ಬಂದಿತ್ತು. ಬೆಳಗ್ಗೆ 7 ಗಂಟೆಗೆ ಏನೋ ಕಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ 10:30 11:00 ಅಲ್ಲಿದು ಏನೋ ಬ್ರೇಕ್ ಸಿಕ್ಕಿದೆ ಅಲ್ಲಿ. ನಾನು ರಾಮಸ್ವಾಮಿ ಹೇಳ್ತೀರಪ್ಪ, ತಿಂದರೆ ತಕ್ಷಣ ಒಂದು ಅರ್ಧ ಲೋಟ ನೀರು ಕುಡಿಬೇಕು, ಕೆಳಗೆ ಹೋಗ್ತಾಯಿಲ್ಲ, ಗಟ್ಟಿ ಆಗ್ಬಿಟ್ಟಿದ್ರು. ಅವ್ರು ಎಷ್ಟು ಆರಾಮಾಗಿ ತಿಂತಿದ್ರು ಗೊತ್ತಾ. ಆರಾಮಾಗಿ ಏನೂ ಇಲ್ಲಂಗೆ ತಿಂದ್ಕೊಂಡು ಆರಾಮಾಗಿರೋರು. ನಮ್ಮ ಕೈಲಿ ಆಗಲ್ಲಪ್ಪ ಆ ಥರ ಅಂತ. ಈ ಥರ ಎಲ್ಲೇ ಹೋಗಲಿ ಅವ್ರು ಅದಕ್ಕೆ ಸೆಟ್ ಆಗಿಬಿಡ್ತಾರೆ. ಈ ಕನಕದಾಸ ಮಾಡುವಾಗೆಲ್ಲ ನಮ್ಮೂರ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಎಲ್ಲದಕ್ಕೂ ಹಾಕೋದು. ಏನೇ ಕರಿಯೋದೆಲ್ಲ ಕೊಬ್ಬರಿ ಎಣ್ಣೆಯಲ್ಲಿ. ಇಲ್ಲಿ ಥರ ರಿಫೈನ್ಡ್ ಆಯಿಲ್ಗಳೆಲ್ಲ ಇಲ್ಲ. ಆ ಯೂನಿಟವ್ರಿಗೆಲ್ಲ ಏನೋ ವಾಸನೆ ಸರ್, ಕೊಬ್ಬರಿ ಎಣ್ಣೆ ಎಲ್ಲಾದರೂ ಕೊಬ್ಬರಿ ಎಣ್ಣೆ ಹಾಕ್ತಾರೆ ಅಂತ. ನನಗೊಂದು 2 ದಿವಸ ಅಂತ. ಆಮೇಲೆ ನೋಡಿ ಬರ್ತಾ ರುಚಿ ಹಿಡಿತದ್ರದ್ದು ಮಾಡ್ತಾ ಹೋದ್ರೆ ಅಭ್ಯಾಸ ಆಗ್ಬಿಡುತ್ತೆ ಅಂತ. ಎಲ್ಲರೂ ವಾಸನೆ ಇದು ಹಿಂಗೆ ಇಷ್ಟು ಆರಾಮಾಗಿ ತಿಂತಾರೆ ಇವರು ಅಂತ ಹೇಳ್ಬಿಟ್ಟು ಅಂತ. ಆ ಥರ ಒಗ್ಕೊಂಡ್ಬಿಡ್ತಾರೆ ಅವರು ಅಂಥ ವಿಷಯಗಳಿಗೆಲ್ಲ. ಅಂದರೆ ಏನೇ ಇರಲಿ ಅದಕ್ಕೆ ಹೊಂದ್ಕೊಂಡ್ಬಿಡ್ತಾರೆ ಅವರು. ಯಾವತ್ತೂ ಡಿಮ್ಯಾಂಡ್ ಮಾಡಲಿಲ್ಲ, ಯಾವತ್ತೂ ಇದು ಬೇಕು ಅದು ಬೇಕು ಅಂತ ಕೇಳಲಿಲ್ಲ. ಸಿನಿಮಾ ವಿಷಯಕ್ಕಿತ್ತು ಅವರಿಗೆ. ಸಿನಿಮಾ ಚೆನ್ನಾಗಿ ಮಾಡಬೇಕು, ಅಲ್ಲಿ ಮೋಸ ಮಾಡಬಾರ್ದು ಅಂತ. ಅದನ್ನು ಚೆನ್ನಾಗೇ ಮಾಡಬೇಕು ಅಂತ.
ಅದು ಯಾವುದೇ ಏನೇ ಇದ್ರೂ ಕೂಡ ಇರಲಿ ನೋಡೋಣ, ನಾವು ಬೇಕಾದ್ರೆ ಮಾಡೋಣ ಅಂತ ಆ ಥರ. ರಾಗ ಜೀವನ ರಾಗ ಪ್ರೇಮ ಸುಮವು ಅರಳಿದಾಗ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.